ಜೀವನದಲ್ಲಿ ಸುತ್ತ ಅಂಧಕಾರ ತುಂಬಿರುವಾಗ ಬದುಕೇ ಭಾರ ಅನಿಸುವುದು, ಜೊತೆಗೆ ನೆಗೆಟಿವಿಟಿ ಕೂಡ ಏನನ್ನು ಮಾಡದೆ ಬದುಕೇ ನಶ್ವರ ಅನಿಸುವುದು. ಇಂತಹ ಸಮಯದಲ್ಲಿ ಆ ವ್ಯಕ್ತಿ ಜೀವನದ ಮೇಲೆ ನಂಬಿಕೆ ಕಳೆದುಕೊಳ್ಳುವನು. ಇಂದು ನಾವು ಎರಡು ವಿಷಯಗಳನ್ನ ತಿಳಿದುಕೊಳ್ಳೋಣ. ನಮಗೆ ಕಷ್ಟ ಬಂದಾಗ ಅನಿಸುತ್ತೆ, ಇನ್ನು ಜೀವನದಲ್ಲಿ ಎಲ್ಲವೂ ಮುಗಿತು, ಏನು ನನಗೆ ಉಳಿದಿಲ್ಲ ಅಂತ. ಪ್ರಪಂಚವೇ ಶೂನ್ಯದ ಹಾಗೆ ಕಾಣಿಸಲು ಆರಂಭವಾಗುತ್ತೆ. ನೀವು ಕೆಟ್ಟ ಸಮಯದಲ್ಲಿ ಏನು ನೆನಪು ಇಟ್ಟುಕೊಳ್ಳಬೇಕು ಅಂದ್ರೆ, ಈ ಮಾತಿಂದ ನಿಮ್ಮ ಕೆಟ್ಟ ಸಮಯ ಮಾತ್ರವಲ್ಲ, ನಿಮ್ಮ ಜೀವನ ಕೂಡ ಬದಲಾಗುವುದು. ನಂಬರ್ 1, ಪ್ರತಿ ಕಷ್ಟದ ಹಿಂದೆ ನಮಗೆ ಕಲಿಯೋಕೆ ಬಹಳಷ್ಟು ಸಿಗುತ್ತೆ. ಅದು ಜೀವನದ ಆಳವಾಗಲಿ ಅಥವಾ ನಮ್ಮ ಕರ್ತವ್ಯ ಆಗಲಿ. ನೋಡಿ ಫ್ರೆಂಡ್ಸ್, ನಾವು ಮಾಡುವ ಮೊದಲ ತಪ್ಪು ನಮ್ಮ ಬಗ್ಗೆ ಅಕ್ಕಪಕ್ಕದವರು ಏನು ಅಂದುಕೊಳ್ಳುತ್ತಾರೆ, ನಮ್ಮ ಸಂಬಂಧಿಕರು ಆಡಿಕೊಳ್ಳುತ್ತಾರೆ, ಹೀಗೆ ಅವರಿವರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದರಲ್ಲೇ ನಮ್ಮ ಜೀವನ ಸರಿ ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಕಷ್ಟಗಳು ಮನುಷ್ಯನಿಗೆ ಬಾರದೆ ಮರಕ್ಕೆ ಬರುತ್ತಾ. ಬರುವ ಸಮಸ್ಯೆಗಳನ್ನ ಕೂಲಾಗಿ ಬಗೆಹರಿಸಿಕೊಳ್ಳಬೇಕು. ನಮ್ಮ ಪ್ರತಿಯೊಂದು ಕಣ್ಣೀರ ಹನಿ ಮುಂದೆ ಇತಿಹಾಸ ಬರೆಯುವ ಹಾಗೆ ನಾವು ಜೀವನ ಬದಲಿಸಿಕೊಳ್ಳಬೇಕು. ನಂಬರ್ 2, ನಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿದ್ದಾಗ ಬಂಧುಗಳು ಸ್ನೇಹಿತರು ಎಲ್ಲರೂ ನಮ್ಮೊಂದಿಗೆ ಇರುವರು. ನಮ್ಮ ಪಾಕೆಟ್ ಖಾಲಿ ಆದ್ರೆ ಅಪರಿಚಿತನ ಹಾಗೆ ನಮ್ಮನ್ನ ಕಾಣುವರು. ಅದಕ್ಕಾಗಿ ಒಳ್ಳೆಯ ಸಮಯಕ್ಕಾಗಿ ಕಾಯಬೇಡ, ಬಂದ ಅವಕಾಶ ಕೈ ಚೆಲ್ಲಬೇಡ. ಯಾವಾಗಲೂ ಒಂಟಿಯಾಗಿ ನಿಲ್ಲುವ ಸಾಮರ್ಥ್ಯ ನಿನ್ನಲ್ಲಿ ಇರಬೇಕು. ಬದುಕು ಸಾಗಿಸಬೇಕು, ಇತರರಿಗಾಗಿ ಬದುಕದೆ ನಿನಗಾಗಿ ಬಾಳು. ನೀನು ಅಂದುಕೊಂಡ ಗಮ್ಯ ಸೇರುವವರೆಗೆ ಗೆಲುವಿನ ಪಯಣ ನಿಲ್ಲಿಸದಿರು. ಈ ಪ್ರಪಂಚ ಬರೀ ನಿನ್ನನ್ನು ಅಳಿಸಲು ಸಿದ್ಧವಿರುತ್ತೆ. ಅಂತ ಪ್ರಪಂಚದ ಎದುರು ನಗು ನಗುತ್ತಾ ಅಂಬರದಷ್ಟು ಸಾಧನೆ ಸಾಧಿಸಿ ನೋಡು. ಯಾರು ನಿನ್ನನ್ನು ತಿರಸ್ಕಾರ ಮಾಡಿದ್ದಾರೋ ಅವರೇ ನಿನ್ನ ಮನೆ ಬಾಗಿಲ ಮುಂದೆ ಬರ್ತಾರೆ. ಮನುಷ್ಯನ ಜೀವನ ಅಳುವುದು, ಹುಟ್ಟುವುದು, ಸಾಯುವುದಲ್ಲ. ಅದಕ್ಕಿಂತ ಮಿಗಿಲಾದದ್ದು 4 ಜನರಿಗೆ ಆದರ್ಶವಾಗಿ ಬದುಕುವುದು.